ಸಮಾಜದ ಶಾಂತಿ ಮತ್ತು ಭದ್ರತೆ ಪೊಲೀಸರ ಅಹರ್ನಿಶಿ ಪರಿಶ್ರಮದ ಫಲ. ನಮ್ಮ ಸುರಕ್ಷತೆಗೆ ತಮ್ಮ ಜೀವನವನ್ನೇ ಪಣಕ್ಕಿಡುವ ಪೊಲೀಸ್ ಸಿಬ್ಬಂದಿಗೆ ನಮ್ಮದೊಂದು ಸೆಲ್ಯೂಟ್. ನಮಸ್ಕಾರ ವೀಕ್ಷಕರೇ, ಬಿ ನೋಟ್ ಮೀಡಿಯಾಗೆ ಸ್ವಾಗತ. ಕರ್ನಾಟಕ ಪೊಲೀಸ್ ಧ್ವಜ ದಿನವು ಬೆಂಗಳೂರಿನಲ್ಲಿ ವೈಭವಯುತವಾಗಿ ನಡೆಯಿತು. ಬೆಂಗಳೂರಿನ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೊಲೀಸ್ ಗೌರವ ವಂದನೆ ಸ್ವೀಕರಿಸಿದರು. ಕಾರ್ಯಕ್ರಮದ ವೇಳೆ ಶ್ರೇಷ್ಠ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಮುಖ್ಯಮಂತ್ರಿ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾದಗಿರಿ ಜಿಲ್ಲೆಯ ಎಸ್ಪಿ ಪೃಥ್ವಿಶಂಕರ್, ಪಿಎಸ್ಐ ಮಂಜನಗೌಡ ಪಾಟೀಲ್ ಹಾಗೂ ಸೈಬರ್ ವಿಭಾಗದ ವಸಂತಕುಮಾರ ಅವರಿಗೆ ಮುಖ್ಯಮಂತ್ರಿ ಪದಕ ನೀಡಿ ಗೌರವಿಸಲಾಯಿತು. ಪೃಥ್ವಿಶಂಕರ್, ಎಸ್ಪಿ, ಯಾದಗಿರಿ ಡಿಸ್ಟ್ರಿಕ್ಟ್. ಮಂಜನಗೌಡ ಪಾಟೀಲ್, ಪಿಎಸ್ಐ, ಲಾ ಅಂಡ್ ಆರ್ಡರ್, ಯಾದಗಿರಿ ಟೌನ್ ಪೊಲೀಸ್ ಸ್ಟೇಷನ್. ವಸಂತ್ ಕುಮಾರ್, ಹೆಡ್ ಕಾನ್ಸ್ಟೇಬಲ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್, ಯಾದಗಿರಿ ಡಿಸ್ಟ್ರಿಕ್ಟ್. ಈ ವೇಳೆ ಗೃಹ ಸಚಿವರಾದ ಜಿ ಪರಮೇಶ್ವರ ಸೇರಿದಂತೆ ಹಿರಿಯ ಐಪಿಎಸ್ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಪೊಲೀಸ್ ಸಿಬ್ಬಂದಿಯ ತ್ಯಾಗ, ಶೌರ್ಯ ಮತ್ತು ಸಮರ್ಪಣೆಯನ್ನು ಸ್ಮರಿಸುವ ಈ ದಿನವು ರಾಜ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಮೂಲ ಸಾಹಿತ್ಯ ವಂಶೀಧರ್ ಶುಕ್ಲ.